ತಾವರೆಕೆರೆ ಸಮೀಪದ ಮಾದಪಟ್ಟಣ ಕ್ವಾರಿ ದುರಂತದಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ. ಆದರೆ ಈ ಭಯಾನಕ ದುರಂತಕ್ಕೆ ನೆಗ್ಲಿಜೆನ್ಸಿ ಪ್ರಮುಖ ಕಾರಣ ಅಂತೆ. ಹಾಗಾದ್ರೆ ಆ ನೆಗ್ಲಿಜೆನ್ಸಿ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅಧಿಕಾರಿಗಳ ಕಣ್ಣು ಮುಚ್ಚಾಲೆ ಆಟಕ್ಕೆ ಬಡ ಕಾರ್ಮಿಕರು ಬಲಿ. ಹಿಟಾಚಿ ಆಪರೇಟರ್ನ ನಿರ್ಲಕ್ಷ್ಯವೇ ದುರಂತಕ್ಕೆ ಕಾರಣ. ಮೃತರ ಕುಟುಂಬಕ್ಕೆ 50 ಲಕ್ಷ ರು ಪರಿಹಾರಕ್ಕೆ ಒತ್ತಾಯ. ಮಾದಪಟ್ಟಣದ ಕಾವೇರಿ ಕ್ರಷರ್ನಲ್ಲಿ ಸಂಭವಿಸಿದ ಭೀಕರ ಕಲ್ಲು ದುರಂತದಲ್ಲಿ ಈಗಾಗಲೇ 7 ಜನ ಅಮಾಯಕರು ಸಾವನ್ನಪ್ಪಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಆತಂಕಕಾರಿ ವಿಚಾರವೆಂದರೆ ಕಲ್ಲಿನ ಅಡಿಯಲ್ಲಿ ಸಿಲುಕಿ ನಜ್ಜುಗುಜ್ಜಾಗಿದ್ದ ಇನ್ನೂ 5 ಕಾರ್ಮಿಕರು ಆಸ್ಪತ್ರೆಯ ಐಸಿಯು ಘಟಕದಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಾ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇತ್ತ ಆಸ್ಪತ್ರೆ ಹಾಗೂ ಘಟನಾ ಸ್ಥಳದಲ್ಲಿ ಸಾವನ್ನಪ್ಪಿದ ಮತ್ತು ಗಾಯಾಳುಗಳ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತೊಂದೆಡೆ ದುರಂತ ಸ್ಥಳಕ್ಕೆ ಭೇಟಿ ನೀಡಿದ್ದ ಸ್ಥಳೀಯ ಶಾಸಕರು ಹಾಗೂ ವಿರೋಧ ಪಕ್ಷದ ನಾಯಕರುಗಳು ಕ್ರಷರ್ನಲ್ಲಿ ಸಂಪೂರ್ಣವಾಗಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೇ ಇರುವುದೇ ಈ ಘಟನೆಗೆ ಮುಖ್ಯ ಕಾರಣವೆಂದು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಏನೋ ಕಲ್ಲು ಗಣಿಗಾರಿಕೆಗೆ ಕಾನೂನುಬದ್ಧವಾಗಿ ಅನುಮತಿ ನೀಡಿದೆ. ಆದರೆ ಅಲ್ಲಿ ಯಾವ ರೀತಿ ಕೆಲಸ ಮಾಡಲಾಗುತ್ತಿದೆ ಎಂದು ಕಾಲಕಾಲಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕಿತ್ತು. ಆದರೆ ದುರಂತದ ಮುನ್ಸೂಚನೆ ಇದ್ದರೂ ಕೆಎಸ್ಪಿಸಿಬಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅಧಿಕಾರಿಗಳು ಕಾಲಕಾಲಕ್ಕೆ ಪರಿಶೀಲನೆ ಮಾಡೋದೇ ಇರೋದರಿಂದ ಮಾಲೀಕರು ಬೇಕಾಬಿಟ್ಟಿ ಕೆಲಸ ಮಾಡುತ್ತಿದ್ದಾರೆ. ಬರೀ ಹಣ ಮಾಡೋದರ ಹಿಂದೆ ಬಿದ್ದು ಕೂಲಿ ಕಾರ್ಮಿಕರ ಸುರಕ್ಷತೆಯನ್ನ ಕಡೆಗಣಿಸಿದ್ದಾರೆ. ಅದರಿಂದ ಇವತ್ತು ದೂರದ ರಾಜ್ಯಗಳಿಂದ ಕೂಲಿ ಅರಸಿ ಬಂದ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಹೀಗಾಗಿ ಮೃತರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಡ ಏರಿದ್ದಾರೆ. ಜೀವನ ಮಾಡೋಕ್ಕೋಸ್ಕರ ಬಂದವರು ಇವತ್ತು ಜೀವನವನ್ನು ಕಳ್ಕೊಂಡಿದ್ದಾರೆ. ಕುಟುಂಬ ಆದರೂ ನೆಮ್ಮದಿಯಿಂದ ಇರಬೇಕು. ಮತ್ತು 5 ಜನ ಏನಿದ್ದಾರೆ ಅವರು ಇವತ್ತಿಗೇನು ರಿಕವರ್ ಆಗಲ್ಲ. ನಾನು ಹೋಗಿ ನೋಡಿದ್ದೀನಿ. ಮಿನಿಮಮ್ ಒಬ್ಬನಿಗಂತೂ 1 ವರ್ಷ ಬೇಕು. ಇನ್ನು ಉಳಿದವರಿಗೆಲ್ಲ 6 ತಿಂಗಳು ಬೇಕು. ಅಲ್ಲಿವರೆಗೂ ಅವ್ರ ಜೀವನ ಹೆಂಗೆ ಕೂಲಿ ಮಾಡ್ಕೊಂಡು ಬದುಕೋ ಜನ. ಅದರಿಂದ ಅವ್ರಿಗೆ ಅವರು 6 ತಿಂಗಳು 1 ವರ್ಷ ಅವರಿಗೆ ಸಂಬಳ ಕೂಲಿ ಆದರೂ ಸಿಗಬೇಕು. ಆ ರೀತಿ ಅವ್ರಿಗೂ ಕೂಡ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಇನ್ನು ಘಟನಾ ಸ್ಥಳಕ್ಕೆ ಧಾವಿಸಿದ್ದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ದೇಶಕ ರಂಗಪ್ಪ ಸಹ ಕಾವೇರಿ ಕ್ರಷರ್ ಕಂಪನಿಯ ಬೇಜವಾಬ್ದಾರಿತನವನ್ನು ಒಪ್ಪಿಕೊಂಡಿದ್ದಾರೆ. ಕಂಪನಿಗೆ ಕ್ವಾರಿ ನಡೆಸಲು ಹಾಗೂ ಕಲ್ಲು ಬ್ಲಾಸ್ಟ್ ಮಾಡಲು ಅಧಿಕೃತ ಅನುಮತಿ ನೀಡಲಾಗಿದೆ. ಕಾನೂನಿನ ಪ್ರಕಾರ ಯಾವುದೇ ಲೋಪಗಳಿಲ್ಲವಾದರೂ ಸುರಕ್ಷತಾ ಕ್ರಮಗಳನ್ನು ಮಾತ್ರ ಕೈಗೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಇಷ್ಟೊಂದು ದೊಡ್ಡ ದುರಂತ ತಡೆಯಲು ಯಾವ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು? ಮಾಲೀಕರು ಯಾವ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂಬುದನ್ನು ಈಗ ಪತ್ತೆ ಮಾಡಬೇಕಿದೆ. ಸದ್ಯದ ಮಾಹಿತಿಯ ಪ್ರಕಾರ ಮೇಲೆ ಕೆಲಸ ಮಾಡುತ್ತಿದ್ದ ಹಿಟಾಚಿ ಆಪರೇಟರ್ ಕ್ವಾರಿಯ ಆಳದಲ್ಲಿ ಕೂಲಿ ಕಾರ್ಮಿಕರು ಇರುವುದನ್ನು ಗಮನಿಸಿ ಅವರನ್ನು ದೂರ ಕಳುಹಿಸಬೇಕಿತ್ತು. ಆದರೆ ಆ ಕೆಲಸ ಆಗಿಲ್ಲ. ಅದಲ್ಲದೆ ಒಂದೇ ಕಡೆ 2 ಕ್ವಾರಿಗಳು ನಡೆಯುತ್ತಿದ್ದು ಮೇಲೆ ಕೆಲಸ ಮಾಡುತ್ತಿದ್ದ ಹಿಟಾಚಿ ಆಪರೇಟರ್ನ ಪರಮ ನಿರ್ಲಕ್ಷ್ಯವೇ ಈ ಮಹಾ ದುರಂತಕ್ಕೆ ಕಾರಣವೆಂದು ಸದ್ಯಕ್ಕೆ ತಿಳಿದು ಬಂದಿದೆ. ಇರಬೇಕು, ಅವ್ರು ಪಾಲನೆ ಮಾಡಬೇಕು. ಎಸ್ಪೆಷಲಿ ಒಂದು ಜೀವಕ್ಕೆ ವಿಚಾರ ಬಂದಾಗ ಮನುಷ್ಯನಿಗೆ ಜೀವ ತುಂಬ ಮುಖ್ಯ, ಅಮೂಲ್ಯ. ಅದನ್ನ ಅವರು ಪಾಲನೆ ಮಾಡಬೇಕಿತ್ತು. ಈ ಇದರಲ್ಲಿ ಇಬ್ಬರದು ಕೂಡ ತಪ್ಪಾಗಿದೆ. ಶಾಸಕರು ಕೂಡ ಹಿಂದೆ ಹೇಳ್ತಿದ್ರು ಸರ್, ಈ ನಡೀತಾ ಇದೆ ಅಂತ. ಶಶಾನಲ್ಲೂ ಕೂಡ ಚರ್ಚೆ ಮಾಡಿದ್ರು. ಇಲ್ಲಿ ಇವೆರಡು ಕೂಡ ಪರವಾನಗಿ ಲೀಸ್ ಇದೆ, ಆಮೇಲೆ ಅವ್ರಿಗೆ ವ್ಯಾಲಿಡ್ ಪರ್ಮಿಟ್ ಇದೆ, ಆಮೇಲೆ ಬ್ಲಾಸ್ಟಿಂಗ್ ಪರ್ಮಿಷನ್ ತಗೊಂಡಿದ್ದಾರೆ. ಕ್ವಾರಿ ಲೀಗಲ್ ಆಗಿದೆ. ಬಟ್ ಏನಂದ್ರೆ ಅವರು ಸುರಕ್ಷಿತವಾದ ಮಾನದಂಡಗಳನ್ನ ಪಾಲನೆ ಮಾಡದಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ. ಹೌದು. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀವ್ರ ಸಂತಾಪ ಸೂಚಿಸಿದ್ದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳಿಂದ ಅಧಿಕೃತ ವರದಿ ನೀಡಲು ಸೂಚಿಸಿದ್ದಾರೆ. ವರದಿ ಬಂದ ಬಳಿ ಎಲ್ಲಿ ತಪ್ಪಾಗಿದೆ, ತಪ್ಪಿಸ್ತರ್ಯಾರು ಅನ್ನೋದು ಬೆಳಕಿಗೆ ಬರಲಿದ್ದು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸಿದ್ಧತೆ ನಡೆಸುತ್ತಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.